ನಮಸ್ಕಾರ. ಹೃದಯಾಘಾತಕ್ಕೆ 24 ವರ್ಷದ ಯುವತಿ ಬಲಿಯಾದಂತಹ ಒಂದು ಘಟನೆ ಮಡಿಕೇರಿ ತಾಲೂಕಿನ ನಾಪೋಕ್ಲು ಗ್ರಾಮದಲ್ಲಿ ನಡೆದಿದೆ. ಹೃದಯಾಘಾತಕ್ಕೆ ಬಲಿಯಾದ 24 ವರ್ಷದ ಯುವತಿ, 24 ವರ್ಷದ ನೀಲಿಕಾ ಪೊನ್ನಪ್ಪ ಮೃತ ಯುವತಿ. ಮಡಿಕೇರಿ ತಾಲೂಕಿನ ನಾಪೋಕ್ಲು ಗ್ರಾಮದ ನೀಲಿಕಾ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಉದ್ಯೋಗಿಯಾಗಿದ್ದಂತಹ ನೀಲಿಕಾ ಮನೆಯಲ್ಲೇ ಆಕೆಗೆ ಹೃದಯಾಘಾತ ಆಗುತ್ತೆ. ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಆಸ್ಪತ್ರೆಗೆ ಕರೆದೊಯ್ಯುವಾಗ ಯುವತಿ ಕೊನೆಯುಸಿರೆಳೆದಿದ್ದಾಳೆ. ಹೃದಯಾಘಾತಕ್ಕೆ 24 ವರ್ಷದ ಯುವತಿ ಬಲಿಯಾದಂತಹ ಒಂದು ಘಟನೆ ಮಡಿಕೇರಿ ತಾಲೂಕಿನ ನಾಪೋಕ್ಲು ಗ್ರಾಮದಲ್ಲಿ ನಡೆದಿದೆ. ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನೀಲಿಕಾ ಇವತ್ತು ಸಡನ್ ಆಗಿ ಹೃದಯಾಘಾತ ಆಗುತ್ತೆ. ತಕ್ಷಣವೇ ಆಕೆಯನ್ನ ಆಸ್ಪತ್ರೆಗೆ ಸಾಗಿಸಲಾಗತ್ತೆ. ಆದರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗಲೇ ಮಾರ್ಗ ಮಧ್ಯದಲ್ಲಿಯೇ ಯುವತಿ ಕೊನೆಯುಸಿರೆಳೆದಿದ್ದಾಳೆ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಯಾವ ವಯಸ್ಸಿನ ಭೇದ ಭಾವವೂ ಇಲ್ಲದಂತೆ ಚಿಕ್ಕವರಿಂದ ದೊಡ್ಡವರವರೆಗೂ ಯಾವ ವಯಸ್ಸಿನಲ್ಲಿ ಬೇಕಾದರೂ ಹೃದಯಾಘಾತ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಏನಿದು ಕೇವಲ 24 ವರ್ಷದ ಯುವತಿ ಹೃದಯಾಘಾತ ಆದಂಥದ್ದು, ಏನು ಹೇಳ್ತಾ ಇದ್ದಾರೆ ಕುಟುಂಬಸ್ಥರು? ಆಕೆಗೆ ಹೃದಯದ ಸಮಸ್ಯೆ ಇತ್ತಂತ ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ. ವೀಣಾ, ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈಗ ಮೃತ ಆಗಿರುವಂತಹ ನೀಲಿಕಾ ಏನಿದ್ದಾಳೆ, ಪಾಪ ಆಕೆ ತುಂಬಾ ಆರೋಗ್ಯವಾಗಿ ಕೂಡ ಗೊತ್ತಾಗಿರ್ಲಿಲ್ಲ. ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ಆಸ್ಪತ್ರೆ ಏನಿದೆ, ಆ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದಂತಹದ್ದು. ಸೊ ಬಹಳ ಆರೋಗ್ಯಯುತವಾಗಿನೇ ಇದುವರೆಗೂ ಕೂಡ ಕೆಲಸಕ್ಕೆ ಹೋಗಿ ಬರ್ತಾ ಇದ್ವಿ. ಇವತ್ತು ಕೂಡ ಎಂದಿನಂತೆ ತನ್ನ ಡ್ಯೂಟಿಗೆ ಹೋಗ್ಬೇಕು ಅಂತ ಹೇಳಿ ಬೆಳಗ್ಗೆ ಸುಮಾರು 8:30 ಸಂದರ್ಭದಲ್ಲಿ ಮನೆಯಿಂದ ಇನ್ನೇನು ಹೊರಡಬೇಕು ಅನ್ನೋಂತಹ ಸಂದರ್ಭಕ್ಕೆ ಆಕೆಗೆ ಎದೆ ನೋವು ಕಾಣಿಸ್ಕೊಂಡಿದೆ. ಎದೆ ನೋವು ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ತಕ್ಷಣ ತನ್ನ ಕೋಣೆಗೆ ಹೋಗಿ ಆಕೆಯ ಮೇಲೆ ಕುಸ್ತು ಬಿದ್ದಿದ್ದಾಳೆ ಅಷ್ಟೇನೆ. ಇವಾಗ ಹಿಂದೆಯಿಂದ ಆಕೆಯ ತಾಯಿ ನೀಲಿಕನ ತಾಯಿ ಕೂಡ ಏನಾಯ್ತು ಮಗಳೇ ಅಂತ ಹೇಳಿ ಹೋಗಿ ಆಕೆ ಎಸ್ ಥ್ಯಾಂಕ್ ಯು ರವಿ. ತಮ್ಮ ವಾಯ್ಸ್ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.